ಕೊಂಚದ ಲೋಕದಲ್ಲಿ ಕೇವಲ 3 ವರ್ಷ 4 ತಿಂಗಳ ವಯಸ್ಸಿನಲ್ಲಿ ತನ್ನದೇ ಕಲೆ ಮೂಲಕ ಪುಟ್ಟ ಕಲಾವಿದೆ ಡಿಂಪನ ಎಸ್ ದೇಸಾಯಿ ಚಿತ್ರಕಲೆಯ ಅದ್ಭುತ ಕೌಶಲ್ಯಕ್ಕಾಗಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ದಾಖಲಾಗುವ ಅಪರೂಪದ ಗೌರವಕ್ಕೆ ಪಾತ್ರರಾಗಿರುವುದಾಗಿ ಹಿರಿಯ ಕಲಾವಿದ ಬಿಎಸ್ ದೇಸಾಯಿ ತಿಳಿಸಿದರು. ಅಸಾಧಾರಣ ಪ್ರತಿಭೆಯ ಸ್ಫೂರ್ತಿ. 4 ವರ್ಷಕ್ಕೂ ಕಡಿಮೆ ವಯಸ್ಸಿನಲ್ಲಿ 350ಕ್ಕೂ ಹೆಚ್ಚು ಚಿತ್ರಗಳನ್ನು ರಚಿಸಿರುವುದು ಅಪರೂಪದ ಸಾಧನೆ. ಹಾಸನ ಕಲಾಶ್ರೀ ಗ್ಯಾಲರಿಯಲ್ಲಿ ಪ್ರದರ್ಶನಗೊಂಡ 70 ಕಲಾಕೃತಿಗಳು ಮಗುವಿನ ನಿರ್ಬಂಧವಿಲ್ಲದ ಕಲ್ಪನೆ ಮತ್ತು ಬಣ್ಣಗಳ ನೈಸರ್ಗಿಕ ನಿರೂಪಣೆಯನ್ನು ತೋರುತ್ತೆಂತ ಶ್ಲಾಘಿಸಿದರು. ಡಿಂಪನ ಪ್ರತಿಭೆಯನ್ನು ಪರಿಗಣಿಸಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ನೀಡಿರುವ ಐಬಿಆರ್ ಅಚೀವರ್ ಪ್ರಶಸ್ತಿ ಅವಳ ಕಲಾತ್ಮಕತೆಗಾದ ಸೂಕ್ತ ಮಾನ್ಯತೆ ಅಂತ ಹಿರಿಯ ಕಲಾವಿದ ಬಿಎಸ್ ದೇಸಾಯಿ ಅಭಿಪ್ರಾಯಪಟ್ಟರು. ನಂತರ ನಮ್ಮದೇ ಚಿತ್ರಕಲಾ ಫೌಂಡೇಶನ್ ಅಡಿಯಲ್ಲಿ ಪರಿಸರ ಜಾಗೃತಿಗಾಗಿ ಚಿತ್ತಾರ ಅನ್ನುವಂಥ ರೀತಿಯಲ್ಲಿ ಕೆರೆ ಕಟ್ಟೆಗಳನ್ನು ಮತ್ತು ಪರಿಸರವನ್ನು ಉಳಿಸಲಿಕ್ಕೆ ಬೃಹತ್ತಾದಂಥ ಪೇಂಟಿಂಗನ್ನು ಮಕ್ಕಳಿಂದ ಮಾಡಿಸಿ ಅದು ಕೂಡ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಆಗಿದ್ದಾವೆ. ಅಲ್ಲಿಂದ ವೈಯಕ್ತಿಕವಾಗಿ ನಾನು ಕೂಡ ಹುಣಚಿನಕೆರೆಯ ಭಾಳ ಆರಾಧಿಸಿಕೊಂಡು ಬಂದಂಥವನು. ಅದು ಭಾಳ ನನಗೆ ಖುಷಿ ಇತ್ತು. ಅಲ್ಲಿನೂ ಕೂಡ ಒಂದು 20 ಅಡಿ ಮತ್ತು 5 ಅಡಿ ಎತ್ತರದ್ದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ದಾಖಲೆ ಆಗಿದೆ. ಈಗ ಪ್ರತಿಯೊಂದು ಮಗು ಜೀನಿಯಸ್ ಅಂತ ಹೇಳಿ ನಾವು ಅಂತೇವೆ. ಇವತ್ತು ಮಕ್ಕಳ ದಿನಾಚರಣೆ, ಅದು ಸಾಕಷ್ಟು ನಾವು ಅನಾವರಣ ಮಾಡಿಕೊಂಡೇ ಬಂದಿದ್ವು. ಆದರೆ ಇಷ್ಟು ಪುಟ್ಟ ಮಕ್ಕಳಲ್ಲಿ ಅನಾವರಣ ಮಾಡಬೇಕು ಅಂತಂದರೆ ತಂದೆ ತಾಯಿ ಆ ಪೋಷಕರ ಒಂದು ಪ್ರೋತ್ಸಾಹ ಮತ್ತು ಪೂರಕವಾದಂಥ ಸೌಲಭ್ಯಗಳನ್ನು ಒದಗಿಸಿಕೊಡೋದು ತುಂಬ ಜವಾಬ್ದಾರಿಯಾಗಿರುತ್ತೆ. ಅದು ನಮ್ಮ ಮಗುವಿಗೆ ಸಹಜವಾಗಿ ಒಂದು ಕಡೆ ರಕ್ತಗತವಾಗಿ ಬಂದರೆ, ಇನ್ನೊಂದು ಕಡೆ ನಮ್ಮ ಮನೆಯಲ್ಲಿ ಸುತ್ತಮುತ್ತಲು ಬಣ್ಣಗಳು ಇರೋದ್ರಲ್ಲಿಂದ, ಗ್ಯಾಲರಿ ಇರೋದ್ರಲ್ಲಿಂದ, ಸಾಕಷ್ಟು ಕಲಾವಿದರು ಬಂದು ಅವನ್ನೆಲ್ಲ ಪ್ರದರ್ಶನ ಮಾಡೋದ್ರಿಂದ, ನೋಡೋದ್ರಲ್ಲಿಂದ ಸಹಜವಾಗಿ ಆ ಮಗುವಿಗೆ 1.5 ವರ್ಷ ಇದ್ದಾಗಲಿಂದ ಚಿತ್ರ ಬರಿತಾ ಇದ್ರು. ನಂತರ 2 ವರ್ಷ ಇದ್ದಾಗ ಪೂರ್ಣ ಪ್ರಮಾಣದಲ್ಲಿ ನಾವು ಗುರುತಿಸಿದೆ, ಪೂರಕವಾದಂಥ ಅವಕಾಶ ಕೊಟ್ಟೆವು. ಅವಳು ಮಾಡಿದಂಥ ಏನು ಡ್ರಾಯಿಂಗ್ಸು, ಪೇಂಟಿಂಗ್ಸು ಅವನ್ನೆಲ್ಲ ತಗೊಂಡು ಈಗ ಕಳೆದ 4-5 ತಿಂಗಳ ಹಿಂದೆ ನಾವು ಹಾಸನ ನಮ್ಮದೇ ಆದಂಥ ಗ್ಯಾಲರಿಯಲ್ಲಿ, ವಿದ್ಯಾನಗರ ಗ್ಯಾಲರಿಯಲ್ಲಿ ಪ್ರದರ್ಶನ ಮಾಡಿದೆವು. ಅದಕ್ಕೆ ಪ್ರಮುಖ ಸಾಕ್ಷಿಯಾಗಿ ಸಾಕಷ್ಟು ಹಿರಿಯರು ಇದ್ದರು. ಅದನ್ನು ಈ ಮನಗಂಡು ನಮ್ಮ ಇಂಡಿಯಾ ಬುಕ್ ಆಫ್ ರೆಕಾರ್ಡ್, ಅದು IBR ಅಂದರೆ ಇಂಡಿಯಾ ಬುಕ್ ಅಚೀವರ್ಸ್ ದಾಖಲೆಗೆ ಪರಿಗಣನೆ ಮಾಡಿದೆ. ಇದನ್ನು ಈ ಸಂತೋಷವನ್ನು ಹೇಳಲಿಕ್ಕೆ ನನಗೂ ಕೂಡ ತುಂಬ ಸಂತೋಷ ಆಗುತ್ತೆ. ಯಾಕೆ ಅಂತಂದರೆ ಇವರು ಕೂಡ ಕಲಾವಿದರು, ನಮ್ಮ ಮನೆಯವರು. ಇವತ್ತು ಇವ್ರ ತಾಯಿ ಇಲ್ಲ, ಅದೊಂದು ಭಾಳ ನೋವಿನ ಸಂಗತಿಯಾಗಿದೆ. ಕಾರ್ಯಕ್ರಮದಲ್ಲಿ ದೇಸಾಯಿ ಅವರೊಂದಿಗೆ ಚಿತ್ರಕಲಾ ಫೌಂಡೇಶನ್ನ ಪದಾಧಿಕಾರಿಗಳು, ಸ್ಥಳೀಯ ಕಲಾವಿದರು, ಕಲಾಶ್ರೀ ಗ್ಯಾಲರಿಯ ಸಂಯೋಜಕರು, ಹಾಸನ ಕಲಾ ವಲಯದ ಹಿರಿಯ ಕಲಾ ರಸಿಕರು, ವಿವಿಧ ಸಾಂಸ್ಕೃತಿಕ ಸಂಘಟನೆಯ ಪ್ರತಿನಿಧಿಗಳು ಹಾಗೂ ಡಿಂಪನ ಪುತ್ರಿಯ ಪೋಷಕರು ಉಪಸ್ಥಿತರಿದ್ದರು.